ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಇವತ್ತು ನಾವು ಆರಿಸಿಕೊಂಡದ್ದು ಒಬ್ಬ ವಿಶೇಷ ಹನುಮಂತ ದೇವರು. ಯಾಕೆ ವಿಶೇಷ ಅಂದರೆ ಇವರು ನೆಲೆ ನಿಂತಿರೋದು ಅಯೋಧ್ಯ ಒಳಗೆ ಹನುಮಾನ್ ಘಡಿ ಅಂತ. ಹನುಮಾನ್ ಘಡಿ ಅಂದರೆ ಹನುಮಂತ ದೇವರ ಮನೆ ಅಥವಾ ಕಿಲ್ಲ ಅಂತ ಅರ್ಥ. ಅಲ್ಲಿ ಇವರು ನೆಲೆ ನಿಂತಿದ್ದಾರೆ. ಇದರಿಂದ ಒಂದು ರೋಚಕವಾದಂಥ ಒಂದು ಕಥೆ ಅದ. ಈ ಹನುಮಂತ ದೇವರು ಅಲ್ಲಿ ಇದ್ದು 500ಕ್ಕಿಂತ ಜಾಸ್ತಿ ವಯಸ್ಸಾಗ್ಯದ. ಅದಕ್ಕಿಂತ ಜಾಸ್ತಿ ವರ್ಷದಿಂದ ಅವರು ಅಲ್ಲಿದ್ದಾರೆ. ಅದನ್ನು ಅಂದರೆ ಆ ಮೂರ್ತಿಯನ್ನು, ಬಹಳ ಪುಟ್ಟ ಒಂದು ಮಂದಿರದೊಳಗಿದ್ದಂಥ ಮೂರ್ತಿಯನ್ನು ಅಭಯದಾಸ್ ಅನ್ನೋ ಒಬ್ಬ ಸಂತರು ನಿತ್ಯ ಪೂಜೆ ಮಾಡ್ತಿದ್ರಂತ. ಅಭಯದಾಸರು ಇಷ್ಟೊಂದು ದೊಡ್ಡ ಭಕ್ತರಾಗಿದ್ದರು ಅಂದರೆ ಅವರು ಏನು ವಿನಂತಿ ಮಾಡಿಕೊಂಡ್ರು ಹನುಮಂತ ದೇವರು ಅದನ್ನು ನೆರವೇರಿಸಿಕೊಟ್ಟು ಬಿಡ್ತಿದ್ರಂತ. ಅಂದರೆ ಇವರು ಬೇಡಿದ್ರೆ ಸಾಕು ಕೊಟ್ಟು ಬಿಡ್ತಿದ್ರಂತ. ಅಂಥ ಒಬ್ಬ ಬಹಳ ಸಂತರು, ಬಹಳ ದೊಡ್ಡ ಭಕ್ತರು ಇದ್ರಂತೆ. ಅದಕ್ಕೊಂದು ಘಟನೆಯನ್ನು ಹೇಳ್ತಾರೆ. ಅಲ್ಲಿ ಸಿರಾಜುದ್ದೌಲಾ ಮೊಘಲ್ ಅರಸ ರಾಜ್ಯವನ್ನು ಆಳ್ತಿರ್ಬೇಕಾದ್ರೆ ಅವನ ಮಗನಿಗೆ ಒಂದು ದೊಡ್ಡ ವ್ಯಾಧಿ ಬಂತು, ಕುಷ್ಠರೋಗ ಬಂತು. ಆ ಕುಷ್ಠರೋಗಕ್ಕೆ ಅವರು ಎಲ್ಲ ಕಡೆ ಪ್ರಯತ್ನ ಮಾಡಿದರು. ಹಕ್ಕಿಬರ ಹತ್ರ ಹೋದರು, ಡಾಕ್ಟರ್ ಹತ್ರ ಹೋದರು, ಆಯುರ್ವೇದ ಎಲ್ಲ ಥರದ ಪ್ರಯತ್ನವನ್ನು ಮಾಡಿ ಏನೂ ಆಗೋದಿಲ್ಲ, ಇನ್ನು ಗುಣ ಆಗೋದೇ ಇಲ್ಲ ಅಂತ ತಿಳ್ಕೊಂಡು ಅವರು ಕೈ ಬಿಟ್ಟು ಬಿಟ್ಟಿದ್ರು. ಆವಾಗ ಅವರ ಮಂತ್ರಿ ಒಬ್ಬ ಸಿರಾಜುದ್ದೌಲ್ ಅವರಿಗೆ ಈ ದಾಸರ ಬಗ್ಗೆ ಹೇಳಿದ್ರಂತೆ, ಅಭಯದಾಸರ ಬಗ್ಗೆ. ಬಂದ್ರಂಥವ್ರು ಬಂದು ಕಡಿ ಪ್ರಯತ್ನ, ಹೆಂಗೋ ಆಗೋದಿಲ್ಲ ಆದರೂ ಒಂದು ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಬಂದು ಹೇಳಿದ್ರಂತ, ವಿಷಯ ತಿಳಿಸಿದ್ರಂತೆ. ಆವಾಗ ಅಭಯದಾಸರು ಅಲ್ಲಿ ಹನುಮಂತ ದೇವರ ಮುಂದೆ ನಿಂತಿದ್ರಂತೆ. ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ್ರಂತ ಪುಟ್ಟ ಬಾಲಕರ ಮೇಲೆ. ಮುಂದೆ ತಕ್ಷಣ ಅವನು ಆ ಬದಲಾವಣೆಯಾಗಿ ಅವನು ಪೂರ್ತಿ ಗುಣಮುಖ ಆಗಿ ಹೋದಂತ. ಆವಾಗ ವಿಪರೀತ ಸಂತೋಷ ಆತಂತ ಮಹಾರಾಜರಿಗೆ. ಬಾದ್ಶಾ ಹೇಳಿದ್ರಂತ, ಏನು ಬೇಕು ಕೇಳ್ರಿ ಸ್ವಾಮಿ, ನೀವು ಏನು ದೌಲತ್ ಬೇಕು ಕೇಳ್ರಿ, ಏನು ಆಸ್ತಿ ಎಷ್ಟು ಬೇಕು, ಐಶ್ವರ್ಯ ಬೇಕು ಕೇಳ್ರಿ, ನಾನು ಏನು ಬೇಡಿದರೂ ಕೊಡ್ತೀನಿ ಅಂದ್ರಂತ. ಆಗ ಅವ್ರು ಏನನ್ನೂ ತಗೊಳ್ಳಿಲ್ಲ, ಬಹಳ ನಯವಾಗಿ ಅದನ್ನು ನಿರಾಕರಣೆ ಮಾಡಿದ್ರಂತ. ಅಂಥ ಒಬ್ಬ ದೊಡ್ಡ ಭಕ್ತರಾಗಿದ್ದರು ಆ ಅಭಯದಾಸರು. ಇನ್ನೂ ಒಂದು ಕಥೆ ಅಲ್ಲೇ, ಅವ್ರು ಯಾಕೆ ಅಲ್ಲಿ ನೆಲೆ ನಿಂತರು ಅನ್ನಲಿಕ್ಕೆ, ರಾಮಚಂದ್ರ ದೇವರು ತಮ್ಮ ಅವತಾರ ಮುಗಿಸಿ ಸ್ವರ್ಗಕ್ಕೆ ಹೋಗ್ತಿರ್ಬೇಕಾದ್ರೆ ಹನುಮಂತ ದೇವರನ್ನು ಕೇಳಿದ್ರಂತ, ನನ್ನ ಜೊತೆ ಬರ್ತೀರೇ ನೀವು ಅಂತ. ಆವಾಗ ಅವ್ರು ಹೇಳಿದ್ರಂತ ಹನುಮಂತ ದೇವರು, ಅಲ್ಲ ನೀವು ಅಲ್ಲಿ ಹೋಗ್ತಿರಲ್ಲ, ಅಲ್ಲಿ ಯಾರು ಇರ್ತಾರ? ಇಲ್ಲ, ನಾನೇ ಇರ್ತೀನಿ, ನಾ ಒಬ್ಬನೇ ಇರ್ತೀನಿ ಅಂತ. ಅವಾಗ ಕೇಳಿದ್ರಂತ, ಮತ್ತು ಹಂಗಾರಲ್ಲಿ ನಿತ್ಯ ರಾಮ ಭಜನೆ, ರಾಮ ಕಥೆ ಶ್ರವಣ ಆಗ್ತದೇನು ಅಂತ. ಅವಾಗ ಅವ್ರು ಅಂದ್ರಂತ, ಇಲ್ಲ ಅಂತ, ಹಂಗಾರ ನಿಮ್ಮ ಜೋಡಿ ಬರುವುದಿಲ್ಲ, ನಾ ಇಲ್ಲೇ ಇರ್ತೀನಿ, ಇಲ್ಲಿಯೇ ಇದ್ದು ಇಲ್ಲಿಯ ರಾಮಕಥೆಯನ್ನು ಕೇಳ್ತೀನಿ, ನನಗೆ ರಾಮಕಥೆ ರಾಮಕಥಾ ಶ್ರವಣ ಅಂದರೆ ಬಹಳ ಪ್ರೀತಿ ಅಂತ ಹೇಳಿದ್ರಂತ. ಅವರು ಒಂದು ಮಾತು ಹೇಳಿದ್ರಂತ ಅವಾಗ, ಇಲ್ಲಿ ಭೂಮಿ ಮೇಲೆ ಒಬ್ಬನೇ ಒಬ್ಬ ರಾಮಕಥೆ ಹೇಳ್ತಾನೆ, ಕಡಿ ಮನುಷ್ಯ ಉಳ್ದಾನಂದ್ರೂ ನಾನು ನಿಂತು ಅದನ್ನು ಕೇಳ್ತೀನಿ, ಇಲ್ಲೇ ಇದ್ದು ನಾನು ಅದನ್ನು ಕೇಳ್ತೀನಿ ಅಂತ ಹೇಳಿದ್ರು. ಆವಾಗ ರಾಮದೇವರು ಅವರಿಗೆ, ಹಂಗಾರೆ ನೀನು ಅಯೋಧ್ಯೆ ಒಳಗೆ ನಿಲ್ಲು, ಇದು ನಿನ್ನ ಕೋಟೆ ಗಡಿ, ನಿನ್ನ ಕೋಟೆ ಆಗಿರ್ತದೆ, ನೀನು ಇಲ್ಲಿ ಚೌಕಿದಾರ, ನೀವು ಇಲ್ಲಿ ನಿಂತ್ಕೊಂಡಿದ್ದನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಅವ್ರಿಗೆ ಹೇಳಿ ಆಶೀರ್ವಾದ ಮಾಡಿ ಈ ಜಾಗದೊಳಗೆ ಅವರಿಗೆ ಇರಲಿಕ್ಕೆ ಆಜ್ಞೆಯನ್ನು ಕೊಟ್ಟು ಹೋದ್ರಂತ. ಇದು ಇನ್ನೊಂದು ಕಥೆ. ಹೀಗಾಗಿ ಬಹಳ ಜಾಗೃತವಾದಂಥ ಒಂದು ಕ್ಷೇತ್ರ. ತೀರಾ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಸಮಯದೊಳಗೆ ಆ ಹನುಮಂತ ದೇವರ ಗುಡಿ ಬಗ್ಗೆ ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಾದವು. ಬಹಳ ಅದ್ಭುತವಾದ ಪವಾಡ ಇರುವಂಥ ಜಾಗ ಅಂತ ಹೇಳ್ತಾರೆ. ಇಂಥ ಹನುಮಾನ್ ಗಡಿಯಲ್ಲಿರುವ ಹನುಮಂತ ದೇವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ, ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.